ಅಣ್ಣ ನಿನಗೆ ನಾನು ಗೊಬ್ಬರ ತುಂಬಾಕಕ್ಕೆ ಹೆಲ್ಪ್ ಮಾಡ್ತೀನಿ. ಕಸ ಎಲ್ಲ ನಾನು ಹೊಡ್ಕೊಡ್ತೀನಿ, ನೀನು ತುಂಬಾಕು. ಬೇಡ ಸ್ವಾತಿ, ಸುಮ್ಮನಿರು. ಯಾರಾದರೂ ನೋಡಿದ್ರೆ ನೋಡಪ್ಪ ಹೆಣ್ಮಗಳು ಹತ್ರ ಕಸ ಗುಡಿಸ್ತಾ ಇದ್ದಾರೆ, ಕುರಿ ಗೊಬ್ಬರ ಗುಡಿಸ್ತಾ ಇದ್ದಾರೆ ಅನ್ನೋಕ್ಕೆ. ಇನ್ನೆಷ್ಟೈತೆ, ಇನ್ನೊಂದು 10 ಮರಿಗೆ ಇನ್ನೆಷ್ಟು ಆಗ್ಬೋದು ಬಿಡು. ನಾನೆಲ್ಲ ಗುಡಿಸಿ ತುಂಬ ಹಾಕ್ತೀನಿ. ಅದ್ರಾಗೆಲ್ಲ ಅದೇನಿಲ್ಲ ಏನಿಲ್ಲ. ಇವಾಗ ಸ್ವಲ್ಪ ಮನೆಯ ಕೆಲಸ ಇರೋದ್ರಿಂದ ಅಮ್ಮಗೆ ಬರಲ್ಲ ಅಷ್ಟೇ, ಸ್ವಲ್ಪ ಪಲ್ಲುಗೆ ಎಲ್ಪ್ ಮಾಡುತ್ತೆ. ಸ್ವಲ್ಪ ದಿನ ಅವಳಿಗೆ ಇವಾಗ ಸಖತ್ತು ವಾಮಿಟ್ ಆಗ್ತಾಯಿತ್ತೆ. ಯಪ್ಪ, ಒಂದು ತುತ್ತೂ ಅವಳು ಬಾಯಿ ಒಳಗಡೆ ಇಟ್ಕೊಳ್ಳಲ್ಲ, ಅಷ್ಟು ವಾಮಿಟ್ಟು. ಒಂದು ತುತ್ತು ತಿಂದಿದ್ದಾಳೆ, ನೀರು ಕುಡಿದ್ರೆ ನೀರೂ ವಾಮಿಟ್ಟು. ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟ್ರು ಒಬ್ಬೊಬ್ರಿಗೆ ಹಂಗೇನೆ ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಆ ರೀತಿ ಆಗ್ತಾಯಿದೆ ಅಂತ. ಏನು ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ದಿನ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳೋರು. 4 ತಿಂಗಳಾಗೋವರೆಗೂ ಅಂತ ಹೇಳವ್ರೆ. ನಮ್ಮ ಅತ್ತಿಗೆ ನಾನು ನೋಡಿದ್ರೆ ನನಗೂ ತುಂಬ ಬೇಜಾರಾಗ್ತೈತೆ ಅಣ್ಣ. ಇಲ್ಲಿ ನೋಡು, ನಮ್ಮ ಅತ್ತಿಗೆ ಎಷ್ಟು ಖುಷಿಯಾಗಿ, ಎಷ್ಟು ಅವರು ಮುಖ ಕಳಿಯಾಗಿ ಎಷ್ಟು ಚೆನ್ನಾಗಿರ್ತಿದ್ದವರು, ಇವಾಗಂತೂ ಮುಖ ಎಲ್ಲ ಬಾಡವಾಗ್ಬಿಟ್ಟೈತೆ. ಒಂಥರ ಸಪ್ಪೆ ಆಗ್ಬಿಟ್ಟೈತೆ ಮುಖ ಎಲ್ಲ, ನೋಡೋಕ್ಕಾಗ್ತಾಯಿಲ್ಲ ನನ್ನ ಕಣ್ಣಿಂದನ. ಅವ್ರಿಗೆ ತುಂಬ ವಾಮಿಟ್ ಆಗ್ತೈತೆ. ಮಾತ್ರೆ ಏನಾದರೂ ತಗೊಂಬರ್ಬೇಕಾಯ್ತಣ್ಣ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರೆ ಡಾಕ್ಟ್ರ್ ಏನಾದರೂ ಮಾತ್ರೆ ಗೀತ್ರೆ ಏನಾದರೂ ಕೊಡೋರು ಅನಿಸುತ್ತೆ. ಆ ಥರ ಎಲ್ಲ ಕೊಟ್ಟವ್ರೆ, ಏನು ಮಾಡೋದು. ಹಂಗಂದ್ರೂ ವಾಮಿಟ್ ಆಗುತ್ತೆ. ಮಾತ್ರೆ ನುಂಗಿದ್ರೆ ಮಾತ್ರೆನೂ ವಾಮಿಟೆ, ಎಲ್ಲ ವಾಮಿಟ್ಟು. ಪಾಪ ಏನು ಮಾಡೋದು. ಅವರಮ್ಮ ಸ್ವಲ್ಪ ದಿನ ಕರ್ಕೊಂಡು ಹೋಗ್ತೀನಿ ಅಂತೂ, ಹೋಗೋ ಅಂತಂದರೆ ಇಲ್ಲೇ ಇರ್ತೀನಿ ಅಂತಂದ್ಲು. ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಸರಿ ಆಯ್ತಣ್ಣ, ಗುಡಿಸ್ತೀನಿ ನಾನು, ನೀನು ತುಂಬಾಕ್ ಬಂತೆ. ಬೇಡ ಸುಮ್ಮನಿರು, ನಾನೆಲ್ಲ ಗುಡಿಸಿ ತುಂಬ ಹಾಕ್ತೀನಿ. 5 ತೊಗೊಂಬತ್ತಿದ್ವಿ ಕುರಿ ಮರಿನ, ಇವಾಗ 10 ಮಾಡ್ಕೊಂಡಿದ್ದೀವಿ. ಮೊನ್ನೆ ಸ್ವಲ್ಪ ಚೆನ್ನಾಗಿ ಲಾಭ ಬಂತು, ಅದಕ್ಕೆ 10 ತೊಗೊಂಬಂದಿದ್ದೀವಿ. ಇನ್ನೇನು ಜಾಗ ಇತ್ತಲ್ಲ ಇಲ್ಲೆಲ್ಲನ, ಇಲ್ಲೇ ಹಾಕಿದ್ರಾಯ್ತು. ನಾನು ನೋಡ್ಕೊತಾ ಇರ್ತೀನಿ, ಎಲ್ಲ ಗೊಬ್ಬರ ಗುಡ್ಸಾಕೋದು ಅದೆಲ್ಲ ಅಪ್ಪನೂ ನೋಡ್ಕೊತಾ ಇರುತ್ತೆ. ಅದಕ್ಕೆ ಒಬ್ರು ಹಿಂಗೆ ಅಜ್ಜಿ ತಾತ ಎಲ್ಲರೂ ಇದ್ದಾರಲ್ಲ, ನೋಡ್ಕೊತಾ ಇರ್ತಾರೆ. ಅದಕ್ಕೆ 10 ಕುರಿ ಮರಿ ತಂದಿದ್ದೀವಿ. ಸರಿ ಆಯ್ತಣ್ಣ, ನಾನು ಹೆಲ್ಪ್ ಮಾಡ್ತಿದ್ದೆ. ಬೇಡ ಸ್ವಾತಿ, ನಾನೆಲ್ಲ ಗುಡಿಸ್ತೀನಿ, ಕೂತ್ಕ ಇಲ್ಲಿ. ನಮ್ಮಣ್ಣ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಸ್ವಲ್ಪನೂ ಜಂಬ ಪಡ್ದಂಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ನೋಡು. ಈ ರೀತಿ ಇರಬೇಕು ಮನುಷ್ಯ ಅಂದಮೇಲೆ, ಗರ್ವ ಇರಬಾರ್ದು, ಜಂಬ ಅನ್ನೋದು ಮನುಷ್ಯನಿಗೆ ಇರಬಾರ್ದು. ಇದ್ರೇ ಎಲ್ಲ ಕಳ್ಕೊಂಡು ಬೀದಿಗೆ ಬೀಳೋದು. ಇವಾಗ ನಮ್ಮಣ್ಣ ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸದಾಗಿದ್ರೂ ಅವ್ನು ಕೂತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲ್ಲ. ಇಲ್ಲಿದೆಯಾ ಸ್ವಾತಿ? ನಾನು ಎಲ್ಲಿಗೆ ಹೋದ್ಲತ್ತು ಅಂತ ಅನ್ಕೊಂಡೆ. ದನಣ್ಣ ಬಂದ ಕುರಿ ಗೊಬ್ಬರ ಗುಡ್ಸಕ್ಕಂತೇಳಿ ನಾನೆಲ್ಲ ಗುಡಿಸ್ತೀನಿ ಬಿಡೋಣ ಅಂತಂದೆ, ಗುಡಿಸ್ಕೊಡ್ತೀನಿ ಅಂತ. ಬೇಡ ನೀನು ಸುಮ್ಮನೆ ಕೂತ್ಕ, ನಾನೆಲ್ಲ ಗುಡ್ಸಾಕ್ತೀನಿ ಅಂತ ಗುಡಿಸ್ತಾ ಇದ್ದಾನೆ. ಅದಕ್ಕೆ ಮಾತಾಡ್ತಾ ನಿಂತ್ಕೊಂಡಿದ್ವಿ, ಅದಕ್ಕೆ ವಾಮಿಟ್ ಆಗುತ್ತೆ ಅಂತೇಳಿ. ಬಾ ಕೂತ್ಕೊಂಬಂದು ಬಾಯಿಲಿ. ಮೊಟ್ಟೆ ಬೇಯಿಸ್ಕೊಂಡು ಕೊಡ್ತು, ಮೊಟ್ಟೆನೂ ಅನ್ನ ಸಾಂಬಾರು ಊಟ ಮಾಡಿದೆ. ನೀನು ಊಟ ಮಾಡ್ದಾ? ಮಾಡಿದೆ. ಎಲ್ಲರಿಗೂ ಬೇಯಿಸ್ತೀನಿ ಅಂತೂ ಬಿಡಮ್ಮ, ಅವ್ರೊಬ್ರಿಗೆ ಬೇಯಿಸ್ಕೊಡು ಬೆಳಗ್ಗೆ ಸಾಯಂಕಾಲ. ಸಂಜೆ ಟೈಮ್ ಮಾತ್ರ ಯಾವತ್ತ ಒಂದಿನ ಬಿಟ್ಟು ಒಂದಿನ ನಮಗೆ ಬೇಯಿಸುವಂತೆ ಅಂತಂದೆ. ಪಾಪ ನಿನಗೆ ಕಾಲು ನೋವು ಒಂದಲ್ಲ, ಅದಕ್ಕೆ ನಿನಗೆ ಬೆಳಗ್ಗೆ ಸಾಯಂಕಾಲ ಮೊಟ್ಟೆ ಬೇಯಿಸ್ಕೊಡುತ್ತೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತಿ. ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅತ್ತೆ. ಕಾಲು ಬೇಗ ವಾಸಿ ಆಗಲಿ ಅಂತೇಳಿ ಮೊಟ್ಟೆ ಅದು ಎಲ್ಲ ಡೈಲಿ ಒಂದೊಂದು ಮೊಟ್ಟೆ ಬೇಯಿಸ್ಕೊಂಡು ತಿಂದರೆ ಬೇಗ ವಾಸಿ ಆಗುತ್ತೆ ಅಂತ ಡೈಲಿ ಬೆಳಗ್ಗೆ ಸಾಯಂಕಾಲ ಇಲ್ಲಿ ಬಂದಾಗಿಂದ ಮೊಟ್ಟೆ ಬೇಯಿಸ್ಕೊಡ್ತಾ ಐತೆ. ಅದೇ ಡಾಕ್ಟ್ರು ಹೇಳಿದ್ರಲ್ಲ, ಡೈಲಿ ಮೊಟ್ಟೆ ಇದೆಲ್ಲ ಚೆನ್ನಾಗಿ, ಹಣ್ಣು ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ. ಅದಕ್ಕೆ ಅಮ್ಮ ಬೇಯಿಸ್ಕೊಡ್ತೀವಿ, ತಿನ್ನಿರಿ, ಚೆನ್ನಾಗಾದರೆ ಸಾಕು. ಕಾಲು ನೋವು ಇಲ್ದಂಗೆ ಕೆಲಸ ಮಾಡಿದ್ರೆ ಸಾಕು. ಮಾತಾಡ್ಸೋಣ ಅನ್ಕೊಂತಿದ್ದೆ, ಬರೋಕ್ಕೆ ಆಗಲಿಲ್ಲ ಇತ್ಲಾಗಿ. ಏನು ಸ್ವಾತಿ, ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ನೀನು ಬಂದಾಗಿಂದ ಬರೋಣ ಅನ್ಕೊಂತಿದ್ದೆ, ಆಗ್ತಾನೆ ಇರಲಿಲ್ಲ. ಹೋಗತ್ತಾ ಬರೋಕ್ಕೆ? ಬಾರಾಜಿ, ಬಾ ಕುತ್ಕೋ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ನಪ್ಪ. ನೀನು ಕಾಲು ಮುಟ್ಕೊಂಡಿದ್ದಲ್ಲ, ಪರವಿಲ್ಲಿ ವಾಸೇನೊಂದಿಟ್ಟು? ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಕಾಲು ನೋವೇನಿಲ್ಲ. ಇವಾಗ ಏನು ಕೆಲಸ ಮಾಡ್ತೀನಿ. ಅದೇ ಅತ್ತೆರು 1-2 ದಿವಸ ಇದ್ದೋಗಿರಿ ಅಂತ ಬರ್ರಿ ಅಂತ ಕರೆದಿದ್ರು, ಅದಕ್ಕೆ ಬಂದಿದ್ವಿ ನಾನು ಸ್ವಾತಿ. ಏನಮ್ಮ ಅವಳ ಹೆಂಗಿದ್ದಾಳೆ ಸ್ವಾತಿ? ಏನಪ್ಪ ಎಲ್ಲ ನಿನ್ನ ತಂಗಿನ ಬಿಟ್ಟು ನೀವೇನೋ ಎಲ್ಲ ಬೇರೆ ಇದ್ದೀರಾ ಅಂತ ಕೇಳಪಟ್ನಪ್ಪ. ಏನು ಸಮಾಚಾರ, ಏನು ಎತ್ತ? ಬೆಳಗ್ಗೆ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತೈತೆ. ಇನ್ನು ಹೆಂಗೆ ಸುಳ್ಳೇಳಿ ಮದುವೆ ಮಾಡಿಸೋದಿಲ್ಲ ಜಿ ನನಗೆ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ ಅವಳು ನೋಡಿಬಿಟ್ರೆ. ಸಖತ್ತು ಸಿಟ್ಟು ಅನ್ನೋದು ಬಂದುಬಿಡುತ್ತೆ ನನಗೆ. ಹೆಂಗಾಗುತ್ತೆ ಅಂತಂದರೆ ನನಗೆ ನೋಡು, ಸಿಟ್ಟು ಹೆಂಗೆ ಅದನ್ನು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಿಟ್ಟು ಬರುತ್ತೆ ನನಗೆ. ಇನ್ನು ಹೋಗಿದ ತಕ್ಷಣ ಕೆಲ್ಸಕ್ಕೆ ಹೋಗು ಅಂತ ಅವ್ರ ಅಮ್ಮಯ್ಯ. ಅಯ್ಯೋ ನನ್ನಂತೂ ಅಯ್ಯೋ ಅನಿಸಿದ್ರು ಅನ್ಬೇಡ. ತಾಯಿ ಮಗಳು ಇಬ್ಬರು ಸೇರಿಕೊಂಡು, ಈ ಅಪ್ಪನಿಗೂ ಬುದ್ಧಿ ಇರಲಿಲ್ಲ, ಈ ಅಪ್ಪನ ಹಂಗೆ ಅಯ್ಯ ಅನ್ನಿಸ್ತಾ. ನಮ್ಮ ಮಾಮ ಬೇರೆ ಇತ್ತು, ಹೊಲ್ದಾಗೆ ಮನೆ ಮಾಡಿಕೊಂಡು ನಮ್ಮ ಮಾಮ ಬೇರೆ ಇತ್ತಾ. ನಾನು ಹೋಗ್ಬಿಟ್ಟು ಸುಮ್ಮನೆ ನಮ್ಮ ಮಾಮನ ಜೊತೆಗೆ ಬೇರೆ ಇದ್ದುಬಿಟ್ಟೆ. ಹೋಗಿದ್ದು ನಾನು ಬರಲ್ಲ, ನಿಮ್ಮ ಅಮ್ಮೆಯರ ಜೊತೆಗೆ ಇರು, ನಿನ್ನ ತಂಗಿ ಮಾತು ಕೇಳ್ಕೊಂಡು ಅಂತೇಳಿ ನಾನು ಸುಮ್ಮನೆ ಬಿಟ್ಟು ಅದೇ ಹೋಗ್ಬಿಟ್ಟೆ. ಈ ಅಪ್ಪನ ಬುದ್ಧಿ ಕಲ್ತ್ಕೊಂಡು ಈ ಅಪ್ಪನ ಬಂತು. ಈ ಅಪ್ಪ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ದುಡಿತಿರ್ಲಿಲ್ಲ, ಹಿಂಗೆ ಮಾಡೋದು. ಅದಕ್ಕೇ ಇವಾಗ ಕಾಲು ನೋವು ಅಂತೇಳಿ ಅದಕ್ಕೆ ಬೇರೆ ರಜೆ ಐತಿ, 1 ವಾರ ಇದ್ದೋಗೋಣ ಅಂತ ಬಂದೆ. ಅವಳಿಂದ ನಾನು ಅಂದಿದ್ದೀನಿ ಅಂತಂದರೆ
ಅಯ್ಯಪ್ಪ ಅವಳನ್ನ ಯಾಕಾದ್ರೂ ಇಲ್ಲಿ ನೀವು ಮದುವೆ ಮಾಡ್ಕೊಂಡ್ರು ನಾನು ಅವಳ ಮಾತು ಕೇಳಿ ಯಾಕೆ ಹಿಂಗೆ ಮಾಡ್ಕೊಂಡು ಅಂತೇಳಿ ನನಗೆ ಭಾಳ ಬೇಜಾರಾಗ್ತೈತಿ ಕಣಮ್ಮ. ಅವಳೇನು ಒಳ್ಳೆಯವಳಲ್ಲ, ನೀನೇನ ಅನ್ಕೊಳಪ್ಪ. ಇವತ್ತು ಹಿಂಗೆ ಬೈಕೆ ಮತ್ತೆ ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ ನೀನು. ಅಲ್ಲ ನಮ್ಗೆ ಎಷ್ಟು ಮೋಸ ಮಾಡಿದಾಳು ಗೊತ್ತೇ ಅವಳು. ನಮ್ಮ ಹುಡುಗನ್ನ ಯೋಟ ಒಂದಿಟ್ಟು ಕುಡಿತಾನೆ ಅಂತ ಎಷ್ಟು ಅವಳು ಸದ್ರದಾಗೆ ನೋಡ್ತಾಳೆ. ಒಂಥರ ಏನೋ ಬೇಜವಾಬ್ದಾರಿತನ ಅವಳಿಗೆ. ಸುಮ್ಮನೆ ಹೊಟ್ಟೆ ನೋವು ಅಂತೇಳಿ ಎಲ್ಲ ನಾಟಕ ಮಾಡಿದ್ಲು. ಅದೆಲ್ಲ ನಾಟಕ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡವಳು. ಯಾವಾಗಲೂ ನಾಟಕನೇ. ಯಾರನ್ನು ನಂಬಿದ್ರು ಅವಳನ್ನ ಮಾತ್ರ ನಂಬೇಡ್ರಿ ಆ ಜೀವಿತನ. ಥೂ, ಅವಳನ್ನ ನಂಬ್ಕೊಂಡು ನಾನು ಇವತ್ತು ಹಿಂಗಾಗಿದ್ದು. ಹೆಂಗೋ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಹಣೆ ಬರ ಆಯಿತು ಅಂತ ಇವಾಗ ನಮ್ಮ ಅಪ್ಪ ಏನೋ ಅಮ್ಮ ಎಲ್ಲ ನೋಡ್ಕೊಂತಾರೆ ಅಂಬೋದಕ್ಕೋಸ್ಕರ ಧೈರ್ಯವಾಗಿದ್ದೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಈ ಅಪ್ಪನ ಬುದ್ಧಿ ಕಲ್ತ್ಕೊಂಬ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಹೆಂಗಿರ್ತಿದ್ನೋ ಏನೋ ಅನ್ನಿಸ್ತಾ ಇದೆ. ಹೆಂಗ ನಮ್ಮ ಮಾಮ ಒಳ್ಳೇದು, ಈ ಅಪ್ಪನ ಬುದ್ಧಿ ಕಲ್ತ್ಕೊಂತು, ನಮ್ಮ ಅಪ್ಪ ನಮ್ಮ ಅಮ್ಮನೂ ಮಾತಾಡ್ಸಿರು. ಅದಕ್ಕೆ ಒಂದು ನನಗೆ ಎಷ್ಟೋ ಮನಸ್ಸಿಗೆ ಖುಷಿಯಾಗೈತಿ. ಅದು ಅವಳಿಂದ ನನ್ನ ಜೀವನ ಹಾಳು ಮಾಡಿ. ಏನಂದ್ರೂ ಒಳ್ಳೆಯವಳಲ್ಲ ಅವಳು, ಏನಂದ್ರೂ ಒಳ್ಳೆಯವಳಲ್ಲ. ನನ್ನ ತಂಗಿ ಬಗ್ಗೆ ಅಣ್ಣ ಯಾವ್ದಿರೋನೋ ಇವನು ಹಿಂಗೆ ಮಾತಾಡ್ತಾನೆ ಅಂದರೂ ಪರವಾಗಿಲ್ಲ, ನನಗೇನೋ ಭಾಳ ಬೇಜಾರಾಗ್ಬಿಡ್ತು ನನ್ನ ತಂಗಿ ಬಗ್ಗೆ. ನಮ್ಮಿಬ್ರು ದೂರ ಮಾಡೋಕ್ಕೆ ನೋಡಿದ್ಲು, ನಾವಿಬ್ರು ಗಂಡ ಹೆಂಡ್ತಿ ದೂರ ಆಗಂಗಾಯ್ತು. ನಾನು ಸ್ವಾತಿನ ದೂರ ಮಾಡ್ಕೊಂಡು ತುಂಬ ನೋವು ಅನ್ಭವಿಸ್ಬಿಟ್ಟೆ. ನನಗೆ ಭಾಳ ಬೇಜಾರಾಯ್ತು ಕಣಜ್ಜಿ. ನೀನು ಏನೋ ನಾನು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅಯ್ಯೋ ನಾನು ಯಾಕಾದ್ರೂ ಹಿಂಗೆ ಮಾಡ್ಕೊಬಿಟ್ನೋ ಏನೋ ಅಂತ ಅನ್ನಿಸ್ಬಿಡ್ತು. ನನಗೆ ನಿಜವಾಗಲು ತುಂಬ ಬೇಜಾರಾಯಿತು. ನಮ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ ಕಣಪ್ಪ. ನನ್ನ ಮಗಗೆ ಮದುವೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅತ್ತ, ಹಂಗೆ ಇದ್ರು ನಾನು ತಳ್ಳಿ ಯಾಕಪ್ಪ ಮದುವೆ ಮಾಡ್ಕೊಂಡೆ ಅಮ್ಮಂಗೆ ಆಗಿಬಿಟ್ಟೈತಿ. ನನಗೂ ಸಖತ್ತು ಬೇಜಾರಾಗ್ಬಿಟ್ಟೈತಿ. ಹೆಂಗೆ ನಮಗೆ ತಲೆ ಕೆಟ್ಟೋಯ್ತೆ ಅಂದರೆ ಅಲ್ಲ ಒಂದು ಮಾತು ಗಂಡನ ಕಡೆ ಕೇಳೋಣ ಅಂಬದು ಬೇಡ್ವೆ ಅವಳು ಅವತ್ತು. ನನ್ನ ಗಂಡು ಏನೋ ಕುಡ್ದಾಗ ಹಿಂಗೆ ಮಾಡಿದಾನೆ ಅಂಬೋದು ಒಂದು ನಾವು ಅಷ್ಟೊಂದೆಲ್ಲ ಕೇಳ್ಕೊಂಬ್ತಾ ಇದ್ದೀವಿ. ನಾವೇನೋ ಬಿಡತ್ತ ಅವ್ನು ಕುಡಿತಾನೆ ಅಂತ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಕಣಪ್ಪ. ನೀನೇ ನೋಡಿದೀಯ, ಬಂದು ಇಲ್ಲಿದ್ದೀಯಾ? ನಮ್ಮ ಮನೆಗೆ ನೀನು ಯೋಸ ದಿನ ಉಳ್ಕೊಂಡಿದ್ದೆ. ಈ ಸ್ವಾತಿನ ಮದುವೆ ಆಗೋಕ್ಕಾಗಿನ ಬಂದು ಇಲ್ಲೇ ಇರ್ತಿದ್ದೆ. ನೀನು ನೋಡಿದೀಯಾ ಅವಳನ್ನ ಹೆಂಗೆ ನೋಡ್ಕೊಂತಿದ್ವಿ ನಾವು ಅಂತ? ಬಿಡತ್ತ ಅವ್ನು ಕುಡಿತಾನೆ, ಹೆಂಗಾತ ಅವ್ನಿಗೆ ಮದುವೆ ಮಾಡಿರೋದು ಹೆಚ್ಚು, ಹೆಂಗೆ ಸಿಕ್ಕೈತಿ ಹೆಣ್ಣು. ನಾವು ಇಷ್ಟು ದಿನ ಹೆಣ್ಣು ಸಿಕ್ಕಿಲ್ಲ ಅನ್ಕೊಂತಿದ್ವಿ. ಹೆಂಗೆ ಹೆಣ್ಣು ಸಿಕ್ಕೈತಿ ಅಂತ ನಾವು ಅವಳನ್ನ ಹೆಂಗೆ ನೋಡ್ಕೊಂತಿದ್ವಿ ಗೊತ್ತೇ? ಅಯ್ಯೋ ನೀನು ನಮ್ಮಂಗೆ ನೋಡ್ಕೊಂಡಿರೋರಿಲ್ಲ ಕಣಪ್ಪ. ಅವಳ ಬಗ್ಗೆ ನೀನು ಯೋಟ್ ಮಾತಾಡಿರುವ ಆಟೆ. ಸುಮ್ಮನೆ ನಮ್ಮ ಸ್ವಾತಿ ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಮಾಲಕ್ಕನಿಗೆ ಹಂಗೇನೆ ತುಂಬ ಗುಳಕೊಂಡವಳೆ. ಅವ ಅಕ್ಕ ಹೇಳ್ತೈತಲ್ಲ, ಯಪ್ಪ ನನ್ನ ಕಣ್ಣಿದ್ರಿಗಂತ ಅವಳಿಗೆ ಒಳ್ಳೇದಾಗಲ್ಲ ಕಣೆ. ನಾನು ಅಯ್ಯೋ ಅಂದಂಗೆ ಅವಳು ಅಯ್ಯೋ ಅಂತಾಳೆ. ನೋಡಬೇಕಾದ್ರೆ ಅವಳಿಗೆ ಸರಿಯಾಗಿ ಆಗುತ್ತೆ ಅಂತೇಳಿ ಪಾಪ ಅವ ಅಕ್ಕನೂ ಹೇಳೈತೆ. ಹಂಗೆ ಮಾಡಬಾರ್ದು ಯಾರೇ ಆಗಲಿ. ಅಯ್ಯೋ ಮಾಡಿದಾಳೆ. ನನಗೇನೋ ಸಿಕ್ಕಾಪಟ್ಟೆ ಬೇಜಾರು. ನಾವು ಮಾತಾಡ್ಸಲ್ಲ, ಅಲ್ಲೇ ಭಾಳ ದಿವಸದಿಂದ ಮಾತಾಡ್ಸಲ್ಲ. ನಾವೆಲ್ಲ ಬೇರೆ ಇದ್ದೀವಿ. ಅವ ಅತ್ತೆನೂ ಅವಳು ಜೊತೆಗೆ ಇದ್ದಾರೆ. ಜೊತೆಗೆ ಇರೋದಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತೇಳಿ ಇಲ್ಲೋದು ನಾಟಕ ಆಡ್ತಾಳೆ ಅಷ್ಟೇ. ಅವಳನ್ನ ಮಾತ್ರ ನಂಬೇಡ್ರಿ ಏನೇ ಅಂದ್ರು. ಅವಳು ಯಾವತ್ತು ಬದಲಾಗ್ತಾಳೆ ಅಂತ ಅನ್ನಿಸ್ಬಿಟ್ಟೈತಿ ನನಗೆ. ಇವತ್ತು ಸ್ವಾತಿ ಅಂತ ಅವಳು ಯಾರಾದರೂ ಸಿಗಲಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಇರ್ತಿರ್ಲಿಲ್ಲ, ನನ್ನ ಹತ್ರ ಬಿಟ್ಟು ಹೋಗ್ಬಿಡೋರು. ಸ್ವಾತಿ ಆಗೋತ್ತಿಗೆ ನಾವು ಅಪ್ಪ ಇಂತಕ್ಕೆ ಹೋಗಿ ಅವಳು ಸ್ವಲ್ಪ ಸಮಾಧಾನದಿಂದ ಕಾದಿರೋದಕ್ಕೆ ಇವತ್ತು ನನಗೆ ಒಳ್ಳೇದಾಗೈತಿ. ಅಯ್ಯೋ ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗ್ತಿದ್ನೋ ಅನ್ನಿಸ್ತೈತಿ. ನಮ್ಮ ಅಪ್ಪ ಹೆಂಗಾತ ಹೊಲ ಸೇರ್ಕೊಂಡು ಅದೃಷ್ಟಕ್ಕರು ಹೊಲ ಇರೋದಕ್ಕೆ ಇವ್ರು ಪಾತಣ ಅದೃಷ್ಟಕ್ಕ ಇಲ್ಲಿ ಅವ್ರ ಹೊಲ್ದಾಗೆ ನಾವು ಇರೋದು. ಅವ್ರ ಹೊಲ್ದಾಗೇ ನಾವು ಇವಾಗ ಮನೆ ಮಾಡ್ಕೊಂಡು ಅವ್ರದ್ದೇ ಮನೆ ಎಲ್ಲನ ಒಂದಿಷ್ಟು ಚೆನ್ನಾಗೈತೆ. ಅಲ್ಲೇ ಇದ್ದೀವಿ ಹೊಲ್ದಾಗೆ, ಚೆನ್ನಾಗೈತೆ ವಾತಾವರಣ, ಗಾಳಿ ಬೆಳಕು ಎಲ್ಲನ. ಅದಕ್ಕೆ ನಾವು ಅಲ್ಲಿದ್ದು ನೆಮ್ಮದಿಯಾಗಿದ್ದೀವಿ. ಸವಾಸನೆ ಬೇಡ ಅಂತ ನಾವೇ ಮನೆ ಬಿಟ್ಟು ಹೋಗಿದ್ದೀವಿ. ನೀವು ಯಾಕೆ ಮನೆ ಬಿಟ್ಟು ಹೋದ್ರಿ? ಅವಳನ್ನ ಓಡಿಸಿದ್ರೆ ಚೆನ್ನಾಗಿರ್ತಿತ್ತು. ನೀವು ಯಾಕೆ ಮನೆ ಬಿಟ್ಟು ಹೋಗಕ್ಕೆ ಹೋದ್ರಿ? ಅವಳು ನೋಡಿಸಿದ್ರೆ ಗೊತ್ತಾಗೋದು. ಇಲ್ಲಿರ್ಬೇಡ ನೀನು, ಹೋಗಿ ನೀನು ಪಾಡಿಗೆ ನೀನು ಅಂತ ಹೇಳಿ ಅವಳು ನೋಡಿಸ್ಬೇಕಾ? ನೀವು ಯಾಕೆ ಹೋದ್ರಿ? ಅವಳನ್ನ ಓಡಿಸೋದು ಬಿಟ್ಟು ನೀವು ಸುಮ್ಮನೆ ಇದ್ದೀರಾ. ಅದೇ ಮತ್ತೆ ಅವಳನ್ನ ಓಡಿಸಿದ್ರೆ ಸರಿಯಾಗೋದು. ಏನೋ ಬಿಡತ್ತ ಅಂತ ಸುಮ್ಮನಾಗ್ಯಾರ. ಇಂಥ ಸಮಯದಾಗ ಯಾಕೆ ಅಂತೇಳಿ ಇವರು ಸುಮ್ಮನಾಗ್ಯವ್ರಿ. ಇಂಥ ಸಮಯದಾಗ ಬೇಡ ಅಂತೇಳಿ ಅವ್ರು ಅರ್ಥ ಮಾಡ್ಕೊಂಡು ಸುಮ್ಮನಾಗ್ಯವ್ರಿ. ನೋಡಿ ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ನೋಡಿ ನೀನು ಬೈಕಂತೀಯ. ಯಾರು ತಾನೇ ಜೀವಿತ ಒಳ್ಳೆಯವ್ರು ಅಂತಾರಪ್ಪ? ಯಾರು ಒಳ್ಳೆಯವ್ರು ಅಂದಿರೋ ಮಾತೇ ಇಲ್ಲ. ಯಾರು ಒಳ್ಳೆಯರಪ್ಪ ಅವಳು ಬಿಡು ಒಳ್ಳೆ ಹುಡುಗಿ ಅಂತ ಅಂದಿರೋ ಮಾತೇ ಇಲ್ಲ. ಎಲ್ಲ ಬರೀ ಬೈಕೆಮದೆ ಹೇಳು. ಎಂಥ ಬುದ್ಧಿ ಕಲಿಸಿತ್ತು ಏನು ಅವ್ರ ಅಮ್ಮಯ್ಯ? ಥೋ, ನಮ್ಮ ಅಮ್ಮನ ಮಾತು ಕೇಳಿದರೆ ನಾನು ಇಷ್ಟೊತ್ತಿಗೆ ಎಲ್ಲಿರ್ತಿದ್ನೋ ಏನೋ. ಇಷ್ಟೊತ್ತಿಗೆ ಸ್ವಾತಿನೂ ನಾನು ಬಿಟ್ಟು ಹೋಗ್ಬಿಡೋಳು, ಡೈವರ್ಸ್ ಕೊಟ್ಬಿಡೋಳು. ನಮ್ಮ ಅಮ್ಮನಿಂದಲೇ ನಾನು ಹಾಳಾಗಿದ್ದು, ಅವಳು ಹಾಳಾಗಿದ್ದು. ಮೇನ್ ಕಾರಣ ನಮ್ಮ ಅಮ್ಮನೇನು. ಇವತ್ತು ನಮ್ಮ ಅಮ್ಮನ ಮಾತು ಕೇಳಿ ನಾನು ಕೆಟ್ಟೋಗಿದ್ದು. ನಮ್ಮ ಅಮ್ಮ ಹೆಂಗೆ ಮಾಡ್ತೈತಿ, ಏನು ಮಾಡೋಣ. ಅದು ಅವ್ರು ಹೇಳಿರೋ ಮಾತು ನಮ್ಗೆ ಅವ ಮನಸ್ಸಿಗೆ ಹಿಡಿತೈತಿ. ಅವ್ರು ಏನೇ ಹೇಳ್ಕೊಟ್ರು ಅವ್ರಿಗೆ ಕೇಳಂಗಾಗುತ್ತೆ. ಆ ರೀತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಜೀವಿತನ ಬಗ್ಗೆ ಎಲ್ಲ ತಿಳ್ಕೊಂಬನ ಅಂತ ಬಂದಿದ್ವಿ. ಅದಕ್ಕೆ ಸ್ವಾತಿ ಜೀವಿತನ ಬಗ್ಗೆ ಎಲ್ಲ ವಿಷಯ ಹೇಳ್ತಾ ಇದ್ದಾಳೆ ನಮಗೆ. ಹಿಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು ಅಂತ. ಇವಾಗ ಅವಳೇನಾದರೂ ಬಂದರೆ ಇಲ್ಲಿಗೆ ಸರಿಯಾಗಿ ಅನ್ನಕ್ಕೆ ನಮಗೇನೋ ಫೋನ್ ಮಾಡ್ಯಾಳ ಅಂತಂದ್ರೆ ಸರಿಯಾಗಿ ಅಂಬಕ್ಕೆ ನಕ್ಕೆ ಇರುತ್ತೆ. ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನೇ ಹೆಂಗೆಲ್ಲ ಇದು ಮಾಡ್ದವಳು ನೀನು, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ತಗೆ ನೀನು ನ್ಯಾವ್ಯಾಗಿಲ್ಲ, ನಮಗೇನು ಹೇಳ್ತೀಯ ನೀನು
ಅಂತ ಸರಿಯಾಗಿ ಅನ್ಬೋದು. ಅವರೇ ಹೇಳ್ತಾರೆ ಅಂತ ನೋಡ್ರಿ, ಇವರೇ ಬೈಕೆಂಬ್ತಾ ಇದ್ದಾರೆ. ಅವಳಿಗೆ ಇನ್ನೆಲ್ಲ ಐತೆ ಬೆಲೆ, ಇನ್ಮೇಲೆ ಯಾರೂ ಬೆಲೆ ಕೊಡಲ್ಲ ಅವಳಿಗೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.